ಮೇಡಮ್ ಅವರು ಫಸ್ಟ್ ಜನತಾನಗರಕ್ಕೆ ವಿಸಿಟ್ ಕೊಟ್ಟಾರ. ಇಲ್ಲಿ ಇಲ್ಲಿ ನಮ್ಮ ಭೀಮರಾವ್ ಏನ್ ಖಂಡ್ರೆ ಸಾಬರು ಅವ್ರ ಕುಟುಂಬದ ಪೈಲೆ ಹಿಡಿದು ನಮ್ಮ ಸುಡುಗಾಡ ಸಿದ್ದರಿಗೆ ಅವ್ರ ತಾತ ಹಿಡಿದು ಈಗ ನಮ್ಮ ಭೀಮಣ್ಣ ಖಂಡ್ರೆ ಸಾಹೇಬ್ರು ಹಿಡಿದು ಅವಾಗ ಕೂಡ ನನ್ನ ಇಲ್ಲಿ ಇರ್ತಕ್ಕಂಥ ಜನರ ಮೇಲೆ ಬಹಳ ಕೀರ್ತಿ ತಾಲೂಕದಾಗ ಹಂಗ ನಮ್ಮ ಹುಮನಾಬಾದ್ ತಾಲೂಕ ಸ್ವರ್ಗವಾಸಿ ಬಸವರಾಜ್ ಪಾಟೀಲ್ ಸಾಹೇಬ್ರು ಇದ್ದರು. ಈಗ ರಾಜಶೇಖರ್ ಪಾಟೀಲ್ ಸಾಹೇಬ್ರು ಇದ್ದಾರ, MLC ಚಂದ್ರಶೇಖರ್ ಪಾಟೀಲ್ ಇದ್ದಾರ, ಭೀಮರಾವ್ ಪಾಟೀಲ್ ಸಾಹೇಬ್ರು ಇದ್ದಾರ. ಅವ್ರೆಲ್ಲರೂ ಕೂಡಿ ನಮ್ ಇಷ್ಟು ಜನರಿಗೆ ಇಷ್ಟು ಏನ್ ಮನೆಗಳು ಅವಕಾಶ ಕಲ್ಪಿಸಿಕೊಟ್ಟಾರ. ಅದ್ರ ಸಲಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಸಾಹೇಬರು ಅವರಿಗೆ ನಾನು ಹುಮನಾಬಾದ್ ತಾಲೂಕಾ ಸುಡುಗಾಡಿಸಿದ್ರ ಅಧ್ಯಕ್ಷ ಬೀದರ್ ಡಿಸ್ಟ್ರಿಕ್ಟ್ ನಮ್ಮ ಸಮಾಜ ವತಿಯಿಂದ ಜಿ ಪಲ್ಲವಿ ಮೇಡಮ್ ಅವರು ಏನಾರ ತಪ್ಪಾದ್ರೂ ಕ್ಷಮಿಸ್ಬೇಕು ಸರ್. ನಾನು ಓದಿಲ್ಲ ಬಂದಿಲ್ಲ, ನಮ್ಮ ಮಕ್ಕಳು ಓದಲಕತ್ತಾರ. ನಾವು ನಮ್ಮ ಹಿರಿಯರು ಭಿಕ್ಷೆ ಬೇಡರಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಾಗ ಅವಕಾಶ ಕೊಟ್ಟರ. ಅದ್ರ ಸಲುವಾಗಿ ಕೊತ್ತೂರು ಜಿ ಮಂಜು ಅಂತ ಹೇಳಿ ಕೋಲಾರ ಡಿಸ್ಟ್ರಿಕ್ಟ್ MLA ಆಗ್ಯಾರ. ಅದ್ರ ಸಲಕ್ಕೆ ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿನಿ. ಸುಡುಗಾಡದಾಗ ಇರೋರು ಊರಾಗ ಬಂದ ಕಾರಣ ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ಕೊಡುಗಂತ ಹೇಳಕ ಬಯಸ್ತೀನಿ. ನಾನು ಹೆಚ್ಚು ಮಾತಾಡಂಗಿಲ್ಲ. 2017ನೇ ಸಾಲಿನ ಅಲ್ಲಿ ಸಿದ್ದರಾಮಯ್ಯ ಸಾಹೇಬರು ಏಕೈಕ ಮುಖ್ಯಮಂತ್ರಿ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗ್ಲಿ, DK ಶಿವಕುಮಾರ್ ಸಾಹೇಬ್ ಸರ್ಕಾರದಾಗ 2017ನೇ ಸಾಲಿನಲ್ಲಿ ಏಕೈಕ ಮುಖ್ಯಮಂತ್ರಿ ಅಂದ್ರೆ ಸುಡುಗಾಡಿಸಿದ್ದರ ಬಜೆಟ್ ನಿಗಮಿ ಮಾಡ್ಯಾನಂದ್ರೆ ಅದ್ರ ಸಲಗೆ ಸಿದ್ದರಾಮಯ್ಯ ಸಾಹೇಬರಿಗಾಗಲಿ ಎಲ್ಲ ಕಾಂಗ್ರೆಸ್ ಪಾರ್ಟಿಗಾಗಲಿ ನಾನು ಕಾಂಗ್ರೆಸ್ ಕಾರ್ಯಕರ್ತನೇ ಇದ್ದೀನಿ. ಅದ್ರ ಸಲಗೆ ನಾವು ಸುಡುಗಾಡಿಸಿದ್ದರ ತಾಲೂಕು ವತಿಯಿಂದ ಧನ್ಯವಾದಗಳು. ಅದ್ರ ಸಲಕ್ಕೆ ನಾನು ಇಷ್ಟು ಹೇಳಿ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್.